ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೈನ್ ಥಿಂಗ್, ನೀಟ್ ಪರೀಕ್ಷೆ ಯಾವಾಗ, ರಿಜಿಸ್ಟ್ರೇಷನ್, ಅದೇ ರೀತಿ ಪರೀಕ್ಷಾ ದಿನಾಂಕ, ಪ್ರವೇಶ ಪತ್ರಿಕೆ ಯಾವಾಗ ಬರುತ್ತೆ, ನಿಮ್ದು ಹಾಲ್ ಟಿಕೆಟ್, ಅದೇ ರೀತಿ ಎಡಿಟ್ ಮಾಡ್ಕೊಳ್ಳೋಕೆ ಅವಕಾಶ ಯಾವಾಗಿರುತ್ತೆ, ಕೊನೆಯ ದಿನಾಂಕ ಯಾವಾಗಿರುತ್ತೆ, ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಮೇನ್ ಥಿಂಗ್ NTA ಬಂದ್ಬಿಟ್ಟು ಫೆಬ್ರವರಿ 7 ಅಂದು ನಿಮ್ಮದು ನೀಟ್ UGದು ಎಲ್ಲ ಡೀಟೇಲ್ಸ್, ಪರೀಕ್ಷಾ ಅಧಿಸೂಚನೆ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ರಿಜಿಸ್ಟ್ರೇಷನ್ ನೋಂದಣಿ ಪ್ರಕ್ರಿಯೆ ಕೂಡ ನಿಮಗೆ ಆರಂಭವಾಗಿದೆ. ನಿಮಗೆ ಲಾಸ್ಟ್ ಡೇಟ್ ಅರ್ಜಿ ಸಲ್ಲಿಸೋಕೆ, ರಿಜಿಸ್ಟ್ರೇಷನ್ ಆಗೋದಕ್ಕೆ ಲಾಸ್ಟ್ ಡೇಟ್ March 7 ಆಗಿರುತ್ತೆ, March 7 ಆಗಿರುತ್ತೆ. March 7ರೊಳಗೆ ನೀವು ಎಲ್ಲ ಕೂಡ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಈಗ ಪರೀಕ್ಷಾ ದಿನಾಂಕ ಯಾವಾಗ, ಹಾಲ್ ಟಿಕೆಟ್ ಯಾವಾಗ ಬಿಡುಗಡೆ ಮಾಡ್ತಾರೆ, ಫಲಿತಾಂಶ ಯಾವಾಗ ಬರುತ್ತೆ, ಅದೇ ರೀತಿ ಎಡಿಟ್ ಯಾವಾಗ ಮಾಡ್ಕೋಬಹುದು, ನಿಮ್ಮ ಅಪ್ಲಿಕೇಶನ್ ಯಾವಾಗ ಎಡಿಟ್ ಮಾಡ್ಕೋಬಹುದು, ಎಲ್ಲ ಕೂಡ ಘೋಷಣೆ ಕೂಡ ಮಾಡಿದ್ದಾರೆ. ಮೈನ್ ಥಿಂಗ್, ಈಗ ಅಧಿಸೂಚನೆ ಪ್ರಕಾರ ನಿಮಗೆ ನೀಟ್ UG ಪರೀಕ್ಷೆ ನಿಮಗೆ ಗೊತ್ತಿರೋಗೆ ಪೆನ್ ಅಂಡ್ ಪೇಪರ್ ಮಾಡಲ್ ಇರುತ್ತೆ. ಈ ಹಿಂದೆ ಏನಾಗಿತ್ತು ಅಂದ್ರೆ JEE ಮುಖ್ಯ ಪರೀಕ್ಷೆ ಮಾದರಿಯಲ್ಲಿ ಹೇಗೆ JEE ನಡೀತಿದೆ ಅದೇ ರೀತಿಯಲ್ಲಿ ನಿಮ್ದು ಆನ್ಲೈನ್ ಎಕ್ಸಾಮ್ CBT ಮೋಡ್ ನಲ್ಲಿ ನಡೆಸಬೇಕಿತ್ತು ಅಂತ ಊಹೆ ಮಾಡಿತ್ತು. ಬಟ್ ಅದನ್ನು ತಿರಸ್ಕಾರ ಮಾಡಿ ಈಗ ಈ ಹಿಂದೆ ಹೇಗಿದೆ ಅದೇ ರೀತಿ ನಿಮಗೆ ಪೆನ್ ಅಂಡ್ ಪೇಪರ್ ಮೋಡ್ ನಲ್ಲಿ ನಿಮಗೆ ಪರೀಕ್ಷೆ ಕೂಡ ಮಾಡ್ತೀವಿ ಅಂತ ಹೇಳಿ NTA ಸ್ಪಷ್ಟನೆ ಕೊಟ್ಟಿದೆ. March 7ನೇ ತಾರೀಕು, March 7 ಮಧ್ಯರಾತ್ರಿ 12 ಗಂಟೆಯ ಮೊದಲು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ನಂತರ March 9ರಿಂದ March 11ರವರೆಗೆ ನಿಮಗೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ. March 7 ಲಾಸ್ಟ್ ಡೇಟ್ ಆಗಿರುತ್ತೆ. March 9ರಿಂದ March 11ರವರೆಗೂ ನಿಮಗೆ ತಿದ್ದುಪಡಿ ಅಂದ್ರೆ ಎಡಿಟ್ ಮಾಡೋದಕ್ಕೆ, ತಿದ್ದುಪಡಿ ಮಾಡೋದಕ್ಕೆ ನಿಮಗೆ ಟೈಮ್ನ ಕೊಡ್ತಾರೆ. ನಂತರ ಪರೀಕ್ಷೆ ಯಾವಾಗ ನಡೀತದೆ ಅಂದ್ರೆ May 4ರಂದು ನಿಮಗೆ ಮಧ್ಯಾಹ್ನ 2ರಿಂದ ಸಂಜೆ 5ರವರೆಗೆ ನಿಮಗೆ ಪರೀಕ್ಷೆ ಕೂಡ ನಡೀತದೆ. ಒಟ್ಟು 13 ಭಾಷೆಯಲ್ಲಿ ನಿಮಗೆ ಪರೀಕ್ಷೆ ನಡೀತದೆ. ನಿಮ್ಗೆ ಯಾವ್ದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೋ ಅದೇ ಭಾಷೆಯಲ್ಲಿ ಕೂಡ ನೀವು ಪರೀಕ್ಷೆ ಕೂಡ ಬರೀಬಹುದು. ಅದೇ ರೀತಿ ಹಾಲ್ ಟಿಕೆಟ್ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ರೆ ಸ್ಲಿಪ್ ಅನ್ನು ಕೂಡ ಏಪ್ರಿಲ್ 26ರಂದು ಬಿಡುಗಡೆ ಮಾಡ್ತಾರಂತೆ. ಅಲ್ಲಿ ನಿಮ್ದು ರಿಜಿಸ್ಟ್ರೇಷನ್ ನಂಬರು, ಅರ್ಜಿ ಸಂಖ್ಯೆ, ನಿಮ್ಮ ಜನ್ಮ ದಿನಾಂಕ ಇದನ್ನು ಡೆವಲಪ್ ಮಾಡೋಕ್ಕಾಗುತ್ತೆ. ಪರೀಕ್ಷಾ ದಿನದ 3 ದಿನ ಹಿಂದೆ, ಪರೀಕ್ಷೆ May 1 ಇದೆ, ಪರೀಕ್ಷೆಗಿಂತ 3 ದಿನ ಹಿಂದೆ ಅಂದ್ರೆ ಏಪ್ರಿಲ್ 26ರ ವೇಳೆಗೆ ನಿಮಗೆ ಹಾಲ್ ಟಿಕೆಟ್ ಬಿಡುಗಡೆ ಮಾಡ್ತಾರೆ. ಅದು ಗಮನ ಇಟ್ಕೊಳ್ಳಿ. ನಂತರ ಹಿಂದೆ ಹಾಲ್ ಟಿಕೆಟ್ ಕೂಡ ಮಾಡ್ತಾರೆ. ಅದೇ ರೀತಿ ನಿಮ್ದು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಕೂಡ ಅವಕಾಶ ಕೊಟ್ಟಿದ್ದಾರೆ, ಅದನ್ನು ಕೂಡ ಗಮನಿಸಬಹುದು. ನಂತರ ಎಲ್ಲ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅಂದ್ರೆ May 1ನೇ ತಾರೀಕು ನಿಮಗೆ ಬಿಡುಗಡೆ ಮಾಡ್ತಾರೆ. ಪರೀಕ್ಷಾ ದಿನಾಂಕದ 3 ದಿನಗಳ ಮೊದಲೇ ಅಂದ್ರೆ ನಿಮಗೆ May 1ನೇ ತಾರೀಕು ನಿಮಗೆ ಹಾಲ್ ಟಿಕೆಟ್ ಬಿಡುಗಡೆ ಮಾಡ್ತಾರೆ. ಏಪ್ರಿಲ್ 26ರಂದು ನೀವು ಸ್ಲಿಪ್ನ ಕೂಡ ಡೌನ್ಲೋಡ್ ಮಾಡಬೇಕಾಗುತ್ತೆ. ಪರೀಕ್ಷೆ ಕೂಡ ಡೇಟ್ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಈ ಬಾರಿ ಪೆನ್ ಅಂಡ್ ಪೇಪರ್ ಮಾಡಲ್ಲೇ ಕೂಡ ಪರೀಕ್ಷೆ ಇರುತ್ತೆ. ಇದು ಇವತ್ತಿನ ವಿಡಿಯೋ.